ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ಗೆ. ಇವತ್ತು ನಾನು ನಿಮಗೆ ನನ್ನ ಇಡೀ ದಿನಚರಿನ ನಿಮಗೆ ತೋರಿಸ್ತಿದ್ದೀನಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಏನೇನು ಮಾಡ್ತೀನಿ ಅಂತ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಾನು ನನ್ನ ಮನೆ ಕೆಲಸನ ಮತ್ತು ಸ್ಯಾರಿ ಕುಚ್ಚಾಗಿರ್ಬೋದು, ನನ್ನ ಪೂಜೆ, ಅಡುಗೆ ಎಲ್ಲ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಇವತ್ತು ನಾನು ಜೋಳದ ರೊಟ್ಟಿ ಸುಡ್ತಿದ್ದೀನಿ. ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮಗೆ ಡೈಲಿ ಜೋಳದ ರೊಟ್ಟಿ ಬೇಕೇ ಬೇಕು. ನೋಡಿ, ಈ ಥರ ಸುಡ್ತಾಯಿದ್ದೀನಿ. ಮತ್ತು ನಾವು ನಾನು ಎರಡು ಮಕ್ಕಳನ್ನ ಇಟ್ಕೊಂಡು ನಾನು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊತೀನಿ ಅಂತ ತೋರಿಸ್ತಿದ್ದೀನಿ. ಫ್ರೀ ಟೈಮನ್ನು ಸ್ವಲ್ಪನೂ ಕೂಡ ವೇಸ್ಟ್ ಮಾಡೋದಿಲ್ಲ. ರೊಟ್ಟಿ ಹಾಕಿದ ಮೇಲೆ ಈ ಥರ ನೀರು ಹಚ್ಚಬೇಕು. ಯಾಕಂದರೆ ರೊಟ್ಟಿ ಸ್ಮೂತ್ ಬರುತ್ತೆ ಮತ್ತು ಮೇಲೆ ಹಿಟ್ಟಿರುತ್ತೆ ಅಲ್ವಾ, ಅದೆಲ್ಲ ಹೋಗುತ್ತೆ. ನೋಡಿ, ರೊಟ್ಟಿ ಸ್ಮೂತ್ ಬರಬೇಕು ಅಂತಂತೇಳಿದರೆ ಈ ಥರ ನೀರು ಹಚ್ಚಬೇಕು ಮೇಲೆಲ್ಲ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ಇದು ಹೆಸರು ಕಾಳು ಪಲ್ಯ, ಅಲಸಂದೆ ಬೇಳೆ ಪಲ್ಯ, ಯಾವುದಕ್ಕೆ ಅದ್ರ ಪುಂಡಿ ಪಲ್ಯಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ಚೆನ್ನಾಗಿ ನಾದ್ಕೋಬೇಕು, ಹಿಟ್ಟನ್ನು ಮಾತ್ರ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ತುಂಬ ಫಾಸ್ಟಾಗಿಯೇ ಬಡಿಬೋದು ಈ ಥರ. ನಿಮಗೇನಾದರೂ ಈ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಆ ಕಡೆ ರೊಟ್ಟಿ ಬೇಯಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಆ ಕಡೆ. ನೋಡಿ, ಎಷ್ಟು ಸ್ಮೂತಾಗಿ ಬೇಗ ಫಾಸ್ಟಾಗಿ ಆಗುತ್ತೆ. ಹಾಗೆ ನನ್ನ ಸ್ಯಾರಿ ಕುಚ್ಚು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಈಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಕುಚ್ಚಾಕಿ ಸೀರೆಗಳು ತುಂಬಾ ಬರ್ತಾನೆ ಇದೆ. ಅದ್ರ ಜೊತೆಗೆ ನಾನು ಮನೆ ಕೆಲಸ ಮತ್ತು ಮಕ್ಕಳು, 9 ತಿಂಗಳು ಪಾಪು ಇದೆ, 2 ವರ್ಷದ ಮಗ ಇದ್ದಾನೆ. ಇಬ್ಬರನ್ನೂ ಇಟ್ಕೊಂಡು ನಾನು ಮನೆ ಕೆಲಸ ಮಾಡಿಕೊಂಡು ಮತ್ತು ನಾನು ಸ್ಯಾರಿ ಕುಚ್ಚು ಬಿಸ್ನೆಸ್ಸು ಕೂಡ ಮಾಡ್ಕೋಬೇಕು. ಅದಕ್ಕೋಸ್ಕರ ತುಂಬ ಟೈಮ್ ವೇಸ್ಟ್ ಮಾಡಲಾರ್ದೇ ಇರಬೇಕು. ರೊಟ್ಟಿ ಆಗಿದೆ. ಇದ್ರ ಜೊತೆ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ. ರೆಸಿಪಿ ಬೇಕು ಅಂದರೆ ತಿಳಿಸಿ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ರೊಟ್ಟಿ ಬೆನಿಸ್ತಾ ಇದೆ. ತುಂಬ ಸುತ್ತ ಈ ಥರ ಪ್ರೆಸ್ ಮಾಡಬೇಕು, ಹಂಗಾದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಈ ಥರ. ನಿಮಗೂ ಕೂಡ ಸ್ಯಾರಿ ಕುಚ್ಚು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ, ನಾನು ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ಬೇಸಿಕ್ಕಿಂದ ಹಿಡಿದು ಬೇಸಿಕ್ ಚೈನ್ವರೆಗೂ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಪ್ರತಿಯೊಂದು ಬೇಸಿಕ್ಕಿಂದ. ಇಲ್ಲಿ ಕಾಫಿ ಕುಡಿಬೇಕು ಅನ್ನಿಸ್ತು, ಅದಕ್ಕೆ ಕಾಫಿ ಮಾಡ್ಕೊಂಡಿದ್ದೀನಿ. ಹಾಗೆ ಪೂಜೆ ಕೂಡ ಆಯಿತು. ಮತ್ತು ಇಲ್ಲಿ ನೋಡಿ, ನಾನು ಕ್ರೋಶ ಮಾಡ್ತಿದ್ದೀನಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಸ್ಯಾರಿ ಕುಚ್ಚು ಕಲೀಲಿಕ್ಕೆ ಕಮೆಂಟ್ ಮಾಡಿ, ನಾನು ಬೇಸಿಕ್ಕಿಂದನೇ ತೋರಿಸ್ತೀನಿ. ಇಲ್ಲಿ ನಾನು ಡ್ರಮ್ ಬೀಡ್ ಯೂಸ್ ಮಾಡಿದ್ದೀನಿ, ಸ್ಲ್ಯಾಂಟಿಂಗ್ ಆರ್ಚ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿ ಕುಚ್ಚು. ನೋಡಿ, ತುಂಬ ಈಸಿ ಫ್ರೆಂಡ್ಸ್ ಸ್ಯಾರಿ ಕುಚ್ಚು ಕಲಿಯೋದು. ಕ್ರೋಶ ಒಬ್ಬೊಬ್ಬರಿಗೆ ನೀಡಲೇ ಹಿಡಿಯೋಕ್ಕೆ ಬರಲ್ಲ ಅಂತಾರೆ. ಆದರೆ ಅದೇನೋ ಹೇಳ್ತಾರಲ್ಲ ಗಾದೆ ಮಾತು, ಕಲಿಯೋಕ್ಕಿಂತ ಮುಂಚೆ ಕೋಟಿ ವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಆ ಥರ ನೋಡಿ, ಈ ಥರ 3 ಚೈನ್ ಮತ್ತು ಡಬಲ್ ಚೈನ್ ಹಾಕಿ ನಾನು ಪಿಕಾಟ್ ಮಾಡ್ತಿದ್ದೀನಿ. ಪಿಕಾಟ್ ಡಿಸೈನ್ ಇದು. ಡ್ರಮ್ ಬೀಡ್ ಯೂಸ್ ಮಾಡಿದ್ದೀನಿ, ಸ್ಮಾಲ್ 3 mm ಗೋಲ್ಡ್ ಬೀಡ್ ಯೂಸ್ ಮಾಡಿದ್ದೀನಿ, 11 ನಂಬರ್ ನೀಡಲ್ ಯೂಸ್ ಮಾಡಿದ್ದೀನಿ ಮತ್ತು 6 ಎಳೆ ದಾರ. ಅರ್ಧ ಸೀರೆಗೆ ಹಾಕಿದ್ದೀನಿ ಆಗಲೇ ನಾನು. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತೇಳಿದರೆ ನನಗೆ ಹೇಳಿ, ನಾನು ಬೇಸಿಕ್ಕಿಂದನೇ ತೋರಿಸ್ತೀನಿ ನಿಧಾನಕ್ಕೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಅಕಸ್ಮಾತ್ ಕ್ರೋಶ ಹಾಕ್ತಿದ್ದೀರಾ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಇದು. ಮತ್ತು 3 ಎಳೆ ದಾರ ಹಾಕ್ಕೊಂಡು ಪಿಕಾಟ್ ಮಾಡ್ಕೊತ ಹೋಗಬೇಕು. ನೋಡಿ,
ಬೀಡ್ ಪಕ್ಕ ಒಂದೊಂದು ಡಬಲ್ ಚೈನ್ ಹಾಕಬೇಕು ಮತ್ತು ಮೂರು ಚೈನ್ ಹಾಕ್ಕೊಂಡು ಮತ್ತೆ ಪಿಕೌಟ್ ಮಾಡ್ಕೊತ ಬರಬೇಕು. ಪಿಕೋ, ಫಾಲು, ಜಿಗ್ಜಾಕು, ಬ್ಲೌಸ್ ಎಲ್ಲನೂ ಕೂಡ ಸ್ಟಿಚ್ ಮಾಡ್ತೀನಿ ನೋಡಿ. ಆದಷ್ಟು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಸೀರೆಗಳಿಗೆ ನಾವೇ ಹಾಕ್ಕೊಳಕ್ಕಾದ್ರೂ ನಾವು ಕಲಿಬೇಕಂತ ನನ್ನ ಒಪಿನಿಯನ್ನು. ನಿಮಗೂ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹಾಕಿದೆ ಅಲ್ವಾ ಸೀರೆ ಕುಚ್ಚು, ಈಗ ತೋರಿಸ್ತಿದ್ದೀನಿ ನೋಡಿ. ಇದಕ್ಕೆ ಡ್ರಮ್ ಬೀಡ್ ಯೂಸ್ ಮಾಡಿದ್ದೀನಿ, ಸ್ಮಾಲ್ ಗೋಲ್ಡನ್ ಬೀಡು ಮತ್ತು ಪಿಂಕು ಗ್ರೀನು ಕುಚ್ಚು ಕಟ್ಟಿದ್ದೀನಿ. ತುಂಬ ನೀಟಾಗಿ ಬಂದಿದೆ ನೋಡಿ. ಇನ್ನೂ ತುಂಬ ಸೀರೆಗಳಿದೆ ಕುಚ್ಚು ಹಾಕೋಕ್ಕೆ, ಫಾಲ್ ಮಾಡೋಕ್ಕೆ, ಜಿಗ್ಜಾಗ್ ಮಾಡೋಕ್ಕೆ ನೋಡಿ. ಇದಕ್ಕೆ ರಿಂಗ್ ಬೀಡ್ ಯೂಸ್ ಮಾಡಿ ಗೋಲ್ಡನ್ ಬೀಡು ಮಧ್ಯಕ್ಕೆ ಹಾಕಿದ್ದೀನಿ ಮತ್ತು ಸ್ಟೋನ್ ಚೈನ್ ಹಚ್ಚಿದ್ದೀನಿ ಮತ್ತು ಗ್ರೀನು ಪರ್ಪಲ್ಲು ಕುಚ್ಚು ಕಟ್ಟಿದ್ದೀನಿ ನೋಡಿ. ಈ ಥರ ಬಂದಿದೆ. ನಿಮಗೂ ಯಾವ ಡಿಸೈನ್ ಇಷ್ಟ ಆಯಿತಾ ಅಂತ ನನಗೆ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ ಈ ಥರ ಕುಚ್ಚು ಕಟ್ಟಿದ್ದೀನಿ. ಬೇಬಿ ಕುಚ್ಚಿಗೆ ಒಂದು ಬೀಡ್ ಹಾಕಿದ್ದೀನಿ, ತುಂಬ ನೀಟಾಗಿ ಬಂದಿದೆ. ನಿಮಗೆ ಬೇಸಿಕ್ ಕ್ರೋಶಾಯಿಂದ ಹಿಡಿದು ಟ್ಯುಟೋರಿಯಲ್ ಬೇಕು ಅಂತಂತೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಬಿ ಕುಚ್ಚು ಕಟ್ಟಿದ್ದೀನಿ, ಡಬಲ್ ಪಿಂಕ್ ಮತ್ತು ಬ್ಲೂ, ಡಾರ್ಕ್ ಬ್ಲೂ ನೋಡಿ. ಈ ಥರ ಬಂದಿದೆ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಿಂತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಲ್ಲ ತರಹದ ವಿಡಿಯೋಗಳ ನನ್ನ ಚಾನಲ್ನಲ್ಲಿ ಬರುತ್ತೆ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಇದಕ್ಕೆ ಒಂದು ಬೀಡು ಒಂದು ಕುಚ್ಚು ಕಟ್ಟಿದ್ದೀನಿ. ಬ್ಲೂ ಮತ್ತು ಇದು ಪಿಸ್ತಾ ಗ್ರೀನ್ ಮೆಹಂದಿ ಕಲರ್, ಮೆಹಂದಿ ಕಲರ್ ಹಾಕಿದ್ದೀನಿ. ನಂದು ಸಿಂಗರ್ದು ಜಿಗ್ಜಾಗ್ ಮಷಿನ್ ಇರೋದು, ಅದರದ್ದೊಂದು ಡೆಮೋ ಬೇಕಂದರೆ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ನಾರ್ಮಲ್ ಬೇಬಿ ಕುಚ್ಚು ಕಟ್ಟಿದ್ದೀನಿ, ತುಂಬ ಚಿಕ್ಕದಾಗಿ ಕಟ್ಟಿದ್ದೆ ನೋಡಿ. ಈ ಥರ ಬಂದಿದೆ, ತುಂಬ ನೀಟಾಗಿರುತ್ತೆ. ನೀವು ಯಾವುದೇ ಕುಚ್ಚು ಕಟ್ಟಬೇಕಂದ್ರೂ ಐರನ್ ಮಾಡಿಕೊಂಡು ಕಟ್ಟಿ ದಾರನ, ರೇಷ್ಮೆ ದಾರನ ಐರನ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಬೇಬಿ ಕುಚ್ಚು ಕಟ್ಟಿದ್ದೀನಿ ಮತ್ತು ಒಂದೊಂದು ಸ್ಟೋನ್ ಸ್ಟಿಕ್ ಮಾಡಿದ್ದೀನಿ ನೋಡಿ. ಮತ್ತು ಫ್ರೆಂಡ್ಸ್, ನಾನು ಕುಚ್ಚು ಕಟ್ಟಬೇಕಂದ್ರೆ ಡೈರೆಕ್ಟಾಗಿ ಸೀರೆಗೆ ಕಟ್ಟಲ್ಲ, 6 ಚೈನ್ ಹಾಕ್ಕೊಂಡು ಕಟ್ತೀನಿ. ಡೈರೆಕ್ಟ್ ಸೀರೆಗೆ ಕಟ್ಟಿದರೆ ಸೀರೆ ಸೆರಗು ಹಾಳಾಗೋಗುತ್ತೆ, ಅದಕ್ಕೋಸ್ಕರ ನಾನು 6 ಚೈನ್ ಹಾಕ್ಕೊಂಡು ಕಟ್ತೀನಿ. ಇದಕ್ಕೂ ಕೂಡ ಬೇಬಿ ಕುಚ್ಚು ಕಟ್ಟು ಒಂದು ಸ್ಟೋನ್ ಹಚ್ಚಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್, ಥ್ಯಾಂಕ್ ಯು.